Welcome to our channel. Please subscribe my channel. ಇಂದಿನ ವಿಡಿಯೋದಲ್ಲಿ ಶಬ್ದ ಮಾಲಿನ್ಯ ಕುರಿತು ಪ್ರಬಂಧವನ್ನು ತಿಳಿಯೋಣ. ಪೀಠಿಕೆ. ಶಬ್ದ ಮಾಲಿನ್ಯವು ಒಂದು ರೀತಿಯ ಮಾಲಿನ್ಯವಾಗಿದ್ದು ಇದು ಇತ್ತೀಚಿನ ದಿನಗಳಲ್ಲಿ ಮಾರಕವಾಗಿದೆ. ಶಬ್ದವು ಸಾಮಾನ್ಯ ಮಟ್ಟಕ್ಕಿಂತ ಹೆಚ್ಚಾದರೆ ಅದನ್ನು ಶಬ್ದ ಮಾಲಿನ್ಯ ಎಂದು ಕರೆಯುತ್ತಾರೆ. ಶಬ್ದದ ಪ್ರಮಾಣ ಹೆಚ್ಚಾದರೆ ಜೀವಿಗಳಿಗೆ ಅಪಾಯಕಾರಿ. ವಿವರಣೆ. ಶಬ್ದದ ಪ್ರಮಾಣ ಹೆಚ್ಚಾದರೆ ವ್ಯಕ್ತಿಯ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತದೆ. ಶಬ್ದ ಮಾಲಿನ್ಯದಿಂದ ಶ್ರವಣ ದೋಷ, ಅಧಿಕ ರಕ್ತದೊತ್ತಡ, ಮಾನಸಿಕ ಅಸ್ವಸ್ಥತೆ ಉಂಟಾಗುತ್ತದೆ. ಪ್ರತಿ ವರ್ಷ ಏಪ್ರಿಲ್ 29ರಂದು ಅಂತಾರಾಷ್ಟ್ರೀಯ ಶಬ್ದ ಜಾಗೃತಿ ದಿನವನ್ನು ಆಚರಿಸುತ್ತಾರೆ. ಶಬ್ದ ಮಾಲಿನ್ಯಕ್ಕೆ ಕಾರಣಗಳು. ಕೈಗಾರಿಕೆಗಳಲ್ಲಿ ದೊಡ್ಡ ದೊಡ್ಡ ಯಂತ್ರಗಳನ್ನು ಬಳಸುತ್ತೇವೆ. ಅವುಗಳು ಕಾರ್ಯನಿರ್ವಹಿಸುವಾಗ ಅದರ ಶಬ್ದದ ಪ್ರಮಾಣ ಹೆಚ್ಚಿರುತ್ತದೆ. ನಗರಗಳಲ್ಲಿ ಹೆಚ್ಚಾಗುತ್ತಿರುವ ವಾಹನಗಳು ಭಾರೀ ಶಬ್ದವನ್ನುಂಟು ಮಾಡುತ್ತವೆ. ಮೆರವಣಿಗೆ, ಮದುವೆ ಮತ್ತು ಪಾರ್ಟಿಗಳಲ್ಲಿಯೂ ಸಹ ಹೆಚ್ಚಿನ ಧ್ವನಿವರ್ಧಕಗಳನ್ನು ಬಳಸಿ ಶಬ್ದ ಮಾಲಿನ್ಯ ಮಾಡುತ್ತಿದ್ದಾರೆ. ಅತಿ ಜೋರಾದ ವಾಹನದ ಹಾರ್ನ್ಗಳಿಂದ ಶಬ್ದ ಮಾಲಿನ್ಯ ಉಂಟಾಗುತ್ತದೆ. ಶಬ್ದ ಮಾಲಿನ್ಯದಿಂದಾಗುವ ಪರಿಣಾಮಗಳು. ಶಬ್ದ ಮಾಲಿನ್ಯದಿಂದ ಶ್ರವಣ ಸಮಸ್ಯೆ ಉಂಟಾಗುತ್ತದೆ. ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರಿ ರಕ್ತದೊತ್ತಡ ಏರುಪೇರಾಗುತ್ತದೆ. ಮಾನವನು ಕೆಲಸದ ಮೇಲೆ ಹೆಚ್ಚಿನ ರೀತಿಯಲ್ಲಿ ಗಮನ ಹರಿಸಲು ತೊಂದರೆ ಮಾಡುತ್ತದೆ. ಅತಿಯಾದ ಶಬ್ದವು ಮಾನಸಿಕವಾಗಿ ಕಿರಿಕಿರಿಯನ್ನು ಉಂಟುಮಾಡುತ್ತದೆ. ವನ್ಯಜೀವಿಗಳು ಭಯಭೀತವಾಗಿ ಪ್ರಾಣಿಗಳು ಮನಸ್ಸಿನ ನಿಯಂತ್ರಣವನ್ನು ಕಳೆದುಕೊಳ್ಳುತ್ತವೆ. ಅತಿಯಾದ ವಾಹನಗಳ ಹಾರ್ನ್ ಬಳಕೆಯಿಂದ ನಿದ್ರಾಭಂಗವಾಗುತ್ತದೆ. ಶಬ್ದ ಮಾಲಿನ್ಯದ ನಿಯಂತ್ರಣ. ಜನರಿಗೆ ಶಬ್ದ ಮಾಲಿನ್ಯದಿಂದಾಗುವ ತೊಂದರೆಗಳ ವಿವರವನ್ನು ತಿಳಿಸಿ ಜಾಗೃತಗೊಳಿಸಬೇಕು. ಹೆಚ್ಚು ಹೆಚ್ಚು ಮರಗಳನ್ನು ಬೆಳೆಸಬೇಕು. ಗಿಡ ಮರಗಳು 15 ಡೆಸಿಬಲ್ ಶಬ್ದದ ಪರಿಣಾಮವನ್ನು ಕಡಿಮೆಗೊಳಿಸುತ್ತದೆ. ಜನವಸತಿ ಪ್ರದೇಶಗಳಿಂದ ಕೈಗಾರಿಕೆಗಳನ್ನು ದೂರವಿಡಬೇಕು. ಒತ್ತಡದ ಹಾರ್ನ್ ಬಳಕೆಯನ್ನು ನಿಲ್ಲಿಸಬೇಕು. ಮದುವೆ, ಪಾರ್ಟಿ, ಮೆರವಣಿಗೆಗಳಲ್ಲಿ ಜೋರಾದ ಶಬ್ದದ ಬಳಕೆಯನ್ನು ನಿಷೇಧಿಸಬೇಕು. ಹಳೆಯ ವಾಹನಗಳ ಚಾಲನೆಯನ್ನು ನಿಲ್ಲಿಸಬೇಕು. ರಾತ್ರಿ ವೇಳೆ ಧ್ವನಿವರ್ಧಕಗಳ ಬಳಕೆ ನಿಷೇಧಿಸಬೇಕು. ಪ್ರತಿ ವರ್ಷ ಏಪ್ರಿಲ್ 29ರಂದು ಅಂತಾರಾಷ್ಟ್ರೀಯ ಶಬ್ದ ಜಾಗೃತಿ ದಿನವನ್ನು ಆಚರಿಸಿ ಶಬ್ದ ಮಾಲಿನ್ಯದ ಬಗ್ಗೆ ಜಾಗೃತಿ ಮೂಡಿಸಬೇಕು. ಉಪಸಂಹಾರ. ಶಬ್ದ ಮಾಲಿನ್ಯದಿಂದ ಅನೇಕ ರೀತಿಯ ತೊಂದರೆಗಳಿವೆ. ಹಾಗಾಗಿ ಶಬ್ದ ನಿರೋಧಕಗಳ ಬಳಕೆ, ವಾಹನಗಳ ವೇಗ ನಿಯಂತ್ರಣ, ರಸ್ತೆಯ ಮೇಲ್ಮೈ ಸ್ವರೂಪದ ಸುಧಾರಣೆ ಮಾಡಬೇಕು. ಎಲ್ಲರೂ ಜಾಗೃತರಾಗಿ ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ನೆಡಬೇಕು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.